ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಅವ್ಯಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ಸಂಧಿಗಳನ್ನು ನೋಡೋಣ. ಮೊದಲನೇದಾಗಿ ಸಂಧಿ ಎಂದರೇನಂತ ನೋಡೋಣ. ಎರಡು ಅಕ್ಷರಗಳು ಕಾಲ ವಿಳಂಬವಾಗದಂತೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು. ಮೊದಲನೇದಾಗಿ ನಾವು ಈ ಡೆಫಿನೇಷನ್ನ ಕಂಠಪಾಠ ಮಾಡಬೇಕು. ಎರಡು ಅಕ್ಷರಗಳು ಕಾಲ ವಿಳಂಬವಾಗದಂತೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು. ಸಂಧಿಗಳಲ್ಲಿ ಒಟ್ಟು ಎರಡು ವಿಧಗಳು. ಮೊದಲನೇದಾಗಿ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳು. ಈಗ ಇವುಗಳ ಬಗ್ಗೆ ವಿವರವಾಗಿ ನೋಡೋಣ. ಹಾಗಾದರೆ ಮೊದಲಿಗೆ ಕನ್ನಡ ಸಂಧಿಗಳನ್ನು ನೋಡೋಣ. ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿ. ಸ್ವರದ ಮುಂದೆ ಸ್ವರ ಬಂದರೆ ಅದನ್ನು ಸ್ವರ ಸಂಧಿ ಎನ್ನುವರು. ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಬಂದರೆ ಅಥವಾ ವ್ಯಂಜನ ಮುಂದೆ ವ್ಯಂಜನವೇ ಬಂದರೆ ಅದನ್ನು ವ್ಯಂಜನ ಸಂಧಿ ಎನ್ನುವರು. ಇವುಗಳನ್ನು ಕೂಡ ನಾವು ಕಂಠಪಾಠ ಮಾಡಬೇಕಾಗ್ತದೆ. ಉದಾಹರಣೆಗೆ ನಮ್ಮ ಪ್ಲಸ್ ಊರು, ನಮ್ಮೂರು. ಇನ್ನೊಂದು ನೋಡೋಣ. ನಮ್ಮ ಪ್ಲಸ್ ಅಂಗಡಿ, ನಮ್ಮಂಗಡಿ. ಇವುಗಳು ಸ್ವರ ಸಂಧಿಗೆ ಉದಾಹರಣೆಯಾಗಿರುತ್ತವೆ. ಈಗ ಉದಾಹರಣೆ ನೋಡೋದಾದರೆ ನಮ್ಮ ಪ್ಲಸ್ ಊರು, ನಮ್ಮೂರು. ನಮ್ಮ ಪ್ಲಸ್ ಅಂಗಡಿ, ನಮ್ಮಂಗಡಿ. ಇಲ್ಲಿ ಅ ಅಕ್ಷರದ ಮುಂದೆ ಊ ಸ್ವರ ಬಂದಿದೆ. ಹಾಗಾದರೆ ಸ್ವರದ ಮುಂದೆ ಸ್ವರ ಬಂದಿದೆ, ಹಾಗಾಗಿ ಇದು ಸ್ವರ ಸಂಧಿ. ಈಗ ವ್ಯಂಜನ ಸಂಧಿಗೆ ಉದಾಹರಣೆ ನೋಡೋದಾದರೆ ವ್ಯಂಜನ ಸಂಧಿಗೆ ಉದಾಹರಣೆ ತಲೆ ಪ್ಲಸ್ ತೂಗು, ತಲೆದೂಗು. ಇಲ್ಲಿ ವ್ಯಂಜನದ ಮುಂದೆ ವ್ಯಂಜನ ಬಂದಿದ್ದರಿಂದ ವ್ಯಂಜನ ಸಂಧಿ ಆಗುತ್ತದೆ. ಈಗ ಕನ್ನಡದ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅವುಗಳ ಉದಾಹರಣೆ ಸಮೇತ ವಿವರಣೆಯನ್ನು ನೋಡೋಣ. ಈಗ ಕನ್ನಡ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅವುಗಳು ಯಾವ್ಯಾವಂತ ನೋಡೋಣ. ಕನ್ನಡ ಸಂಧಿಗಳಲ್ಲಿ ಒಟ್ಟು ಲೋಪ ಸಂಧಿ, ಆಗಮ ಸಂಧಿ ಹಾಗೂ ಆದೇಶ ಸಂಧಿ ಅಂತ 3 ಪ್ರಕಾರಗಳು ಬರ್ತವೆ. ಇದು ಲೋಪ ಸಂಧಿ ಹಾಗೂ ಆಗಮ ಸಂಧಿ ಸ್ವರ ಸಂಧಿಗೆ ಸೇರಿರುತ್ತೆ. ಆದೇಶ ಸಂಧಿ ವ್ಯಂಜನ ಸಂಧಿಗೆ ಸೇರಿರುತ್ತದೆ. ಹಾಗಾಗಿ ಮೊದಲನೇದಾಗಿ ಲೋಪ ಸಂಧಿಯನ್ನು ನೋಡೋಣ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗಿ ಉತ್ತರ ಪದದ ಮೊದಲ ಸ್ವರಕ್ಕೆ ಮಹತ್ವ ಇದ್ದರೆ ಅದು ಲೋಪ ಸಂಧಿ ಆಗುತ್ತದೆ.
ಹಾಗಾದರೆ ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ ಪೂರ್ವಪದ ಹಾಗೂ ಉತ್ತರ ಪದ. ಅಲ್ಲಿ ಪ್ಲಸ್ ಅಲ್ಲಿ ಈಸ್ ಈಕ್ವಲ್ ಟು ಅಲ್ಲಲ್ಲಿ. 100 ಪ್ಲಸ್ 6 106. ಹೇಗೆ ಪ್ಲಸ್ ಆದರೂ ಹೇಗಾದರೂ. ನಮ್ಮ ಪ್ಲಸ್ ಅಲ್ಲಿ ನಮ್ಮಲ್ಲಿ. ನೋಡಿದ್ರಲ್ಲ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗುತ್ತದೆ. ಅಂದರೆ ಇಲ್ಲಿ ಅಲ್ಲಿ ಪ್ಲಸ್ ಅಲ್ಲಿ ಎನ್ನುವುದು ಅಲ್ಲಲ್ಲಿ ಆಗಿದೆ. ಇಲ್ಲಿ ಪೂರ್ವ ಪದ ಕೊನೆಯ ಅಕ್ಷರ ಲೋಪವಾಗೋದನ್ನು ನೋಡ್ತೀವಿ. ಹಾಗಾದರೆ ಇವುಗಳ ಉದಾಹರಣೆ ಬಗ್ಗೆ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಆಗಮ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಾಗ ಯ ಅಥವಾ ವಕಾರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು. ಈಗ ಉದಾಹರಣೆಗಳು: ತಾಯಿ ಪ್ಲಸ್ ಅನ್ನು ತಾಯಿಯನ್ನು, ಇಲ್ಲಿ ಅಕಾರ ಬದಲಿಗೆ ಯಕಾರ ಬಂದಿರೋದನ್ನು ಗಮನಿಸ್ಬೋದು. ಗುರು ಪ್ಲಸ್ ಇಂದ ಗುರುವಿಂದ, ಇಲ್ಲಿ ಈ ಕಾರ ಹೋಗಿ ವಕಾರ ಬಂದಿದೆ. ಮಳೆ ಪ್ಲಸ್ ಇಂದ ಮಳೆಯಿಂದ, ಇಲ್ಲಿಯೂ ಕೂಡ ಈ ಕಾರ ಬದಲಿಗೆ ಯಕಾರ ಬಂದಿದೆ. ಇಲ್ಲಿ ಯಕಾರ ಹೋಗಿ ವಕಾರ ಬಂದರೆ ಅದನ್ನು ಆಗಮ ಸಂಧಿ ಎನ್ನುವರು. ಹಾಗಾದರೆ ಮೂರನೆಯದಾಗಿ ಆದೇಶ ಸಂಧಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಾಗ ಕ ತ ಪ ಗಳಿಗೆ ಬದಲಿಗೆ ಗ ದ ಬ ಗಳು ಆದೇಶವಾಗಿ ಬಂದರೆ ಅವುಗಳನ್ನು ಆದೇಶ ಸಂಧಿ ಎನ್ನುವರು. ಡೆಫಿನೇಷನ್ನ ನಾವು ಮರಿದೆ ಕಂಠಪಾಠ ಮಾಡಲೇಬೇಕು. ಉದಾಹರಣೆ ನೋಡೋದಾದರೆ ಮಳೆ ಪ್ಲಸ್ ಕಾಲ ಮಳೆಗಾಲ. ಇಲ್ಲಿ ನೋಡ್ಬೋದು ಕ ಬದಲಿಗೆ ಗ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ. ಇಲ್ಲಿಯೂ ಕೂಡ ತ ಬದಲಿಗೆ ದ ಕಾರ ಬಂದಿದೆ. ಈಗ ಹೂ ಪ್ಲಸ್ ಪುಟ್ಟಿ, ಇದು ಹೂ ಬುಟ್ಟಿ. ಇಲ್ಲಿ ಪಕಾರ ಬದಲಿಗೆ ಬಕಾರ ಬಂದಿದೆ. ನೋಡಿದ್ರಲ್ಲ, ಕ ತ ಪಗಳಿಗೆ ಗ ದ ಬ ಆದೇಶವಾಗಿ ಬಂದರೆ ಅವುಗಳನ್ನು ಆದೇಶ ಸಂಧಿ ಎನ್ನುವರು. ಹಾಗಾದರೆ ಈ ತರಗತಿಯಲ್ಲಿ ಸಂಧಿಗಳನ್ನು ನೋಡಿದ್ವಿ. ಸಂಧಿ ಎಂದರೇನು, ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳು, ಹಾಗಾದರೆ ಕನ್ನಡದ ಸಂಧಿಗಳು, ಅದರಲ್ಲಿ 3 ವಿಧಗಳು: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಅವುಗಳನ್ನು ವಿವರವಾಗಿ ಉದಾಹರಣೆಗಳೊಂದಿಗೆ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೋಣ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಜೊತೆ ನೋಟಿಫೈ ಆಗಿರಿ. ಥ್ಯಾಂಕ್ ಯು.